ಕಸಪುರದೋಳು ಇದು ರವಿ ಸಾರಂಗ ಅವರು ಡೈರೆಕ್ಟ್ ಮಾಡಿರುವಂತ ಚಿತ್ರ. ಇಲ್ಲಿ ರಾಜ್ ಬಿ ಶೆಟ್ಟಿ ಅವರು ಅಗೇನ್ ಶಿವ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಂತಿದ್ದಾರೆ. ಇವರು ಒಬ್ರು ಪೊಲೀಸ್ ಆಫೀಸರ್. ಇವ್ರನ್ನ ಕ್ರೈಮ್ ರೇಟ್ ಕಮ್ಮಿ ಇಲ್ಲದೆ ಇರೋ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ. ಆದ್ರೆ ಅವ್ರು ಹೋದ ತಕ್ಷಣ ವಿಚಿತ್ರವಾದ ವಿಷಯಗಳು ನಡೆಯೋಕೆ ಶುರು ಆಗ್ತವೆ. ಅದು ಏನು, ಮುಂದೆ ಏನಾಯ್ತು, ಇದಕ್ಕೆಲ್ಲ ಕಾರಣ ಏನು, ಹೀರೋನೇ ವಿಲನ್ ಆಗ್ತಾನ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಮೊದಲನೇದಾಗಿ ನಾನು ಇಲ್ಲಿ ಇಷ್ಟ ಆಗೋ ಪಾತ್ರದ ಬಗ್ಗೆ ಮಾತಾಡೋದಾದ್ರೆ ಅದು ಇದರ ಸ್ಕ್ರೀನ್ ಪ್ಲೇ ಮತ್ತು ಎಡಿಟಿಂಗ್ ಅಂತ ಹೇಳ್ತೀನಿ. ಸಿನಿಮಾ ಮೊದಲನೇ ಭಾಗದಿಂದನೇ ಪಿಕಪ್ ಆಗುತ್ತೆ, ಚೆನ್ನಾಗಿ ಮೂಡ್ ಬರುತ್ತೆ. ಅದ್ರ ಮಧ್ಯದಲ್ಲಿ 2 ಹಾಡ್ ಬಂದು ಡಿಸ್ಟರ್ಬ್ ಆದ್ರೂ ಕೂಡ ಆದ್ರೆ ಆ ಡಿಸ್ಟರ್ಬೆನ್ಸ್ ಎಸ್ಟಾಬ್ಲಿಷ್ಮೆಂಟ್ ಟೈಮ್ ಅಲ್ಲೇ ಬಂದು ಮುಗಿತವೆ. ಸಿನಿಮಾ ಮುಂದೆ ಹೋಗ್ತಾ ಹೋಗ್ತಾ ಡೀಪ್ ಆಗಿ ಇಳಿದು ಪ್ರಾಪರ್ ಆಗಿ ಮುಂದೆ ಸಾಗ್ತಾ ಹೋಗುತ್ತೆ. ತುಂಬಾ ಪರ್ಫೆಕ್ಟ್ ಆಗಿದೆ ಸಿನಿಮಾ. ಕಾಮಿಡಿ ಟೈಮಿಂಗ್ ಕೂಡ ಅಥವಾ ಇಲ್ಲಿನ ಡೈಲಾಗ್ ಕೂಡ ಎಲ್ಲಿ ತನಕ ಇಡಬೇಕು, ಎಲ್ಲಿಗೆ ನಿಲ್ಲಿಸಬೇಕು ಅಂತ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ಕೊಂತೀನಿ. ಸ್ಪೆಷಲಿ ಥ್ರಿಲ್ಲರ್ಸ್ ಅಲ್ಲಿ ಬೇಕಾಗಿರೋದು ಎಡಿಟಿಂಗ್. ಅಲ್ಲಿ ಯಾವಾಗ ಪ್ರಾಪರ್ ಆಗಿ ಏನನ್ನ ಆಡ್ ಮಾಡ್ಬೇಕು, ಆ ಸಸ್ಪೆನ್ಸ್ ನ ಕ್ರಿಯೇಟ್ ಮಾಡ್ಬೇಕು, ಆ ಸಸ್ಪೆನ್ಸ್ ಹೇಗಿರ್ಬೇಕು ಅನ್ನೋದನ್ನೆಲ್ಲ ಡಿಸೈಡ್ ಮಾಡೋದೇ ಈ ಸಿನಿಮಾದ ಎಡಿಟಿಂಗ್. ತುಂಬಾ ಚೆನ್ನಾಗಿ ಎಡಿಟ್ ಆಗಿದೆ. ವಿಎಫ್ಎಕ್ಸ್ ಕೂಡ ಸಖತ್ತಾಗಿತ್ತು. ಆ ಶಿವ ಅನ್ನೋ ಪಾತ್ರಕ್ಕೂ ಅವನಿಗಿರೋ ರಿಲೇಷನ್ಗೂ ಅದರಿಂದ ಹುಟ್ಟೋ ಇಂಪ್ಯಾಕ್ಟಿಗೂ ಇದಕ್ಕೆಲ್ಲ ಒಂದು ಪ್ರಾಪರ್ ಸ್ಟೋರಿ ಬೇಕಾಗಿತ್ತು. ಅಂಡ್ ಅದು ಈ ಮೂವಿಯ ಎಡಿಟಿಂಗ್ ತಂದಿದೆ ಅಂತ ಹೇಳ್ತೀನಿ. ಅಂಡ್ ಆಲ್ಸೋ ಇವರು ತಗೊಂಡಿರುವಂತ ಒಂದಷ್ಟು ರೇಟಿಂಗ್ ಚಾಯ್ಸಸ್ ಅವೆಲ್ಲ ಈ ಸಿನಿಮಾವನ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡಿದಾವೆ. ಒಂದೊಂದ್ಸಾರಿ ಚೆನ್ನಾಗಿದೆ, ಸೂಪರ್ ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಇಟ್ ಈಸ್ ಅ ಥ್ರಿಲ್ಲರ್. ಅದಕ್ಕೋಸ್ಕರ ಈ ಸಿನಿಮಾ ಬಗ್ಗೆ ಜಾಸ್ತಿ ಏನು ಬಿಟ್ಕೊಡಕ್ ಆಗೋದಿಲ್ಲ. ಇನ್ನ ಥ್ರಿಲ್ಲರ್ ಆ ಸಿನಿಮಾಗ ಫ್ಲೋಗೂ, ಸಿನಿಮಾದ ಡೈಲಾಗಿಗೂ, ಸಿಚುವೇಶನ್ಗೂ ಅಥವಾ ಡೆರಿವೇಶನ್ಗೂ, ಡ್ಯೂರೇಷನ್ಗೂ ಇಲ್ಲಿನ ಸಸ್ಪೆನ್ಸ್ ಒಳ್ಳೆ ವ್ಯಾಲ್ಯೂನ ಆಡ್ ಮಾಡಿದೆ ಅಂತ ಹೇಳ್ತೀನಿ. ಅಂಡ್ ಇಲ್ಲಿನ ಕತೆ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಪಾತ್ರಗಳು, ಪ್ರತಿಯೊಂದು ವಿಷಯಗಳು, ಅದನ್ನ ಕನೆಕ್ಟ್ ಮಾಡಿರೋ ರೀತಿ, ಡಿವಿಯೇಟ್ ಮಾಡೋದಕ್ಕೆ ತಗೊಂಡಂತ ರೂಟ್, ಇವನ್ನೆಲ್ಲ ಡಿಸೆಂಟ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಅನ್ನಿಸ್ತು. ಅಂಡ್ ಸಿನಿಮಾ ತುಂಬಾ ಕಾಂಪ್ಯಾಕ್ಟ್ ಆಗಿದೆ. ಈ ಒಂದು ಪಾತ್ರಕ್ಕೆ ಇನ್ನೊಂದೇನೋ ಕನೆಕ್ಟ್ ಆಗಿರಬೇಕು ಅನ್ನೋ ರೀತಿ ಅಥವಾ ಕನೆಕ್ಟ್ ಮಾಡಿರ್ಬೇಕು ಅನ್ನೋ ರೀತಿ. ಇನ್ನ ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಪ್ಲಸ್ ಆಗಿದೆ ಸಿನಿಮಾಗೆ. ಸ್ಟಾರ್ಟಿಂಗ್ ಇಂದನೂ ಒಂದು ಸಸ್ಪೆನ್ಸ್ ವೈಬ್ ಬಂತು. ತುಂಬಾ ಸ್ಟ್ರಾಂಗ್ ಸ್ಕೋರ್ ಡಾಮಿನೇಟ್ ಮಾಡುತ್ತೆ ಡೆಫಿನೆಟ್ಲಿ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಈ ಸಿನಿಮಾಗೆ ಬೇಕಿತ್ತು ಅನ್ನಿಸ್ತು ನಂಗೆ ಈ ಸೆಟಪ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ನೋಡಿದಾಗ. ಇನ್ನ ಪರ್ಫಾರ್ಮೆನ್ಸ್ ಕಡೆ ಬರೋದಾದ್ರೆ ರಾಜ್ ಬಿ ಶೆಟ್ಟಿ ಅವರಿಗೆ ಒಂದು ಈಸಿ ಪಾತ್ರ ಅನ್ನೋ ರೀತಿ ಇತ್ತು. ಹಾಗೆ ಆ ಪಾತ್ರನ ನಿಭಾಯಿಸಿದ್ದಾರೆ ಕೂಡ. ಅಂಡ್ ಮೇನ್ಲಿ ವಿಲನ್ ವಾಸ್ ಫ್ಯಾಂಟಾಸ್ಟಿಕ್. ಸೂಪರ್ ವರ್ಕ್ ಅಂತ ಹೇಳ್ಬೋದು. ಕ್ರೆಡಿಬಿಲಿಟಿ ಇದೆ, ಒನ್ ಗುಡ್ ಟ್ಯಾಲೆಂಟ್ ಅಂತ ಹೇಳ್ಬೋದು. ಇನ್ನ ಇಲ್ಲಿ ಏನ್ ವರ್ಕ್ ಆಗಿಲ್ಲ ಅಂತ ಹೇಳೋದಾದ್ರೆ ಆಡಿಯನ್ಸ್ ನ ಡಿವಿಯೇಟ್ ಮಾಡ್ಬೇಕು ಅಂತ ತಗೊಂಡಿರೋ ದಾರಿ ಸ್ವಲ್ಪ ಫೋರ್ಸ್ ಅನ್ಸುತ್ತೆ. ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಒಂದು ಹೊಸ ಕತೆ ತರ ತಿರುವನ್ನ ಪಡ್ಕೊಳತ್ತೆ. ಬಿಟ್ರೆ ಸಿನಿಮಾ ಚೆನ್ನಾಗಿತ್ತು ಅಂತಾನೆ ಹೇಳ್ತೀನಿ. ಅಂಡ್ ಇಲ್ಲಿ ರೆವ್ಯುಲೇಷನ್ ಗಳನ್ನ, ಟ್ವಿಸ್ಟ್ ಗಳನ್ನ ಬೆಟರ್ ಆಗಿ ಹ್ಯಾಂಡಲ್ ಮಾಡ್ಬೋದಿತ್ತು. ಸೊ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.